ಪ್ರಧಾನ ಕಾರ್ಯದರ್ಶಿಯಾಗಿ ಏನು ಗ್ರಾಮಾಂತರ ಮಂಡಲದಲ್ಲಿ ಅವರ ಸಂಘಟನೆ ಭಾಳಷ್ಟು ಜೋರಾಗಿ ಮಾಡಿ ಇವತ್ತು ಸಂಘಟನೆಯನ್ನು ಭಾಳ ಅಚ್ಚುಕಟ್ಟಾಗಿ ಎಲ್ಲರನ್ನ ನಾವು ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ, ಅಂತಸ್ತು, ಇನ್ನೂ ಹೆಚ್ಚಿನ ಅಧಿಕಾರ ಎಲ್ಲವನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬೆಳಗ್ಗೆಯಿಂದನೂ ನನಗೆ ಬಂದು ಶುಭಾಶಯಗಳನ್ನು ತಿಳಿಸಿದಂಥ ಎಲ್ಲ ಗಣ್ಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಖ್ಯವಾಗಿ ನನ್ನ ನೆಚ್ಚಿನ ಶಾಸಕರು, ನನ್ನ ಆತ್ಮೀಯ ಗುರುಗಳು, ಆಮೇಲೆ ನನಗೇನಾದರೂ ಇವತ್ತು ನಾನು ಏನಾದರೂ ಆಗಿದ್ದೀನಿ ಅಂತಂದರೆ ಅವರೆಲ್ಲರ ಆಶೀರ್ವಾದ ಅಂತ ನನ್ನ ನೆಚ್ಚಿನ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರು, ಹಾಗೆ ನನ್ನ ಮಾತೃ ಸ್ವರೂಪಿಗಳು ವಾಣಿಶ್ರೀ ವಿಶ್ವನಾಥ್ರವರು, ಹಾಗೆ ನನ್ನ ಯುವ ಮಿತ್ರ ನೆಚ್ಚಿನ ಅಲೋಕ್ ವಿಶ್ವನಾಥ್ರವರು, ಹಾಗೆ ನನ್ನ ರಾಜಕೀಯ ಗುರುಗಳು ಜಯಣ್ಣವರು, ಅವರ ಆದಿಯಾಗಿ ಎಲ್ಲರೂ ಕೂಡ ಈಗಾಗಲೇ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತನಾಗಿದ್ದೇನೆ. ಇವತ್ತು ಮುಖ್ಯವಾಗಿ ಕಾರ್ಗಿಲ್ ವಿಜಯ್ ದಿವಸ, ನಾನು ಅದನ್ನು ಕೂಡ ನಮ್ಮ ಎಲ್ಲ ಯೋಧರಿಗೆ ಇವತ್ತು ಕಾರ್ಗಿಲ್ ವಿಜಯ್ ದಿವಸದ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೇನೆ. ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹುಟ್ಟುಹಬ್ಬಕ್ಕೆ ಇಷ್ಟೊಂದು ಅಪಾರವಾದ ಮುಖಂಡರ, ಸ್ನೇಹಿತರ ಬಳಗ ಬಂದಿರೋದು ನನ್ನ ಸೌಭಾಗ್ಯನೇ ಸರಿ. ನಾನು ಏನೂ ಅಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿದ್ದೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇವತ್ತು ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ನನ್ನ ಕೈಲಾದ ಮಟ್ಟಿಗೆ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಇವತ್ತು ಇಷ್ಟೊಂದು ಜನ ನನಗೆ ಸ್ನೇಹಿತರು, ಮುಖಂಡರು ಶುಭ ಹಾರೈಸಿದ್ದಾರೆ ಅಂದರೆ ಅವರಿಗೆ ನಾನು ಋಣಿಯಾಗಿರಬೇಕು. ಅವರು ಎಷ್ಟು ನನ್ನ ಮೇಲೆ ಪ್ರೀತಿ ತೋರಿಸ್ತಾರೆ ಅಷ್ಟು ಜವಾಬ್ದಾರಿ ನನ್ನ ಮೇಲೆ ಹೆಚ್ಚಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾನು ಎಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಪಕ್ಷ ಯಾವ ರೀತಿ ನನಗೆ ಸಂಘಟನೆ ಮಾಡೋದಕ್ಕೆ ದಾರಿ ಕೊಡುತ್ತೆ ಆ ನಿಟ್ಟಿನಲ್ಲಿ ನಾನು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಹೋಗ್ತೀನಿ. ಎಲ್ರಿಗೂ ಧನ್ಯವಾದ. ಸರ್, ಕ್ಷೇತ್ರದಲ್ಲಿ SI ಪ್ರಕ್ರಿಯೆ ನಡೀತಾ ಇದೆ ಸರ್. ಈಗಾಗಲೇ SIR ನಮ್ಮ ಅಲೋಕ್ ವಿಶ್ವನಾಥ್ರವರು BLA 1 ಆಗಿದ್ದಾರೆ. ಅವರು ಈಗಾಗಲೇ ಪ್ರತಿ ಬೂತ್ಗೆ ಭೇಟಿ ನೀಡಿ ಅವರೇ ಸ್ವಯಂ ಪರಿಶೀಲನೆ ಮಾಡಿ ಈಗಾಗಲೇ SIR ಅನ್ನು ಇಡೀ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ನಾವು ಮೊದಲಿಗರಾಗಿದ್ದೀವಿ. ಈಗಾಗಲೇ ಅಪ್ಲೋಡ್ ಆಗಿರುವಂಥದ್ದು. ಇನ್ನೂ ಕೂಡ ನಿನ್ನೆ ಮತ್ತು ಇವತ್ತು SIRನ ಮಹಾ ಅಭಿಯಾನ ಕೂಡ ನಡೀತಾ ಇದೆ. ಅದನ್ನು ಕೂಡ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಮಹಾ ಅಭಿಯಾನದಲ್ಲಿ ಎಲ್ಲರೂ ತೊಡಗಿಸ್ಕೊಂಡು ಹೆಚ್ಚಿಗೆ ಮತದಾರರ ಪಟ್ಟಿಗೆ ಸೇರಿಸೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಯಾವ ಕಾರ್ಯಕ್ರಮ ಕೂಡ ಹಿನ್ನಡೆ ಆಗಿಲ್ಲ. SIR ಇರ್ಬೋದು, ಮನ್ ಕಿ ಬಾತ್ ಇರ್ಬೋದು, ಮೆಂಬರ್ಶಿಪ್ ಮಾಡಿರೋಂಥದ್ದು ಇರ್ಬೋದು, ಯಾವುದೇ ಕಾರ್ಯಕ್ರಮ ಕೊಟ್ಟರು ನಾವು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಯಾಕೆಂದರೆ ಎಲ್ಲ ಕಾರ್ಯಕರ್ತರು ಕೂಡ ನಮ್ಮವರು ಎಲ್ಲರೂ ಬಲಿಷ್ಠರಾಗಿದ್ದಾರೆ. ಮುಖ್ಯವಾಗಿ ನಾಯಕತ್ವ ಬಲಿಷ್ಠವಾಗಿದೆ. ನಾಯಕ ಬಲಿಷ್ಠ ಆಗಿದ್ದರೆ ಸೈನಿಕರು ಬಲಿಷ್ಠವಾಗಿರ್ತಾರೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಇದು. ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಮೊದಲನೇದಾಗಿ ಎಲ್ಲ ಅಪ್ಲೋಡ್ ಮಾಡೋಂಥ ಕೀರ್ತಿ ನಮಗೆ ಆಗಲಿ ಅಂತೇಳಿ ನಾನು ಭಾವಿಸ್ತೇನೆ.